ಅದೇ ಈಗ ನೀವು ಎಲ್ಲಿ ಯಾವ ಚೇಂಬರ್ ಸರ್ ನೀವು ಮಾಡಿದ್ರೆ ಭಯೋತ್ಪಾದಕರು ನೋಡಿದ್ರೆ ದೇಶದ ಪ್ರಜೆಗಳು ಒಂದು ಹಕ್ಕಿಗಾಗಿ ಭೂಮಿ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ರೈತರ ಮಕ್ಕಳು ನಾವು ದೇಶದ ಪ್ರಜೆಗಳು ಭಯೋತ್ಪಾದಕರು ಮಾಡವಣೆ ಮಾಡ್ತಾರೆ. ನಾವು ಬಂದು ಹಿಡ್ಕೊ ಬಂದಿಲ್ಲ, ನಾವು ಸಮಸ್ಯೆ ಹಿಡ್ಕೊ ಬಂದಿದ್ದೇವೆ, ನಾವು ಚರ್ಚೆಗೆ ಬಂದಿದ್ದೇವೆ, ಪತ್ರ ಕೊಟ್ಟಿದ್ದೇವೆ, ಹೋರಾಟಕ್ಕೆ ಬಂದಿದ್ದೇವೆ, ಧಿಕ್ಕಾರ ಮಾಡಲಿಕ್ಕೆ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ಒಂದು ಆದೇಶ ಪಾಲನೆ ಆಗ್ತಾ ಇಲ್ಲ, ಅದನ್ನು ನಾವು ಗಮನಕ್ಕೆ ತರ್ತಿದ್ದೇವೆ. ನೋಡ್ರೆ ನಮ್ಗೆ ಈ ನಿಮಗೆ ಹದ್ದಬಸ್ತು ಮಾಡಿ ನೀ ಬರಬೇಡ ಅವ್ರು ಬರಬೇಡ ಅಂತ ಹೇಳಿ ನಾವು ಶಾಂತಿಯುತವಾಗಿ ಅವರ ಹತ್ರ ನಮ್ಮ ಕಷ್ಟ ಹೇಳಿಕೊಳ್ಳಿಕ್ಕೆ ಹೋರಾಟದಲ್ಲಿ ಎಲ್ಲೂ ಇಲ್ಲ. 20 ಸಾವಿರ ಇರಲಿ 30,000 ಜನ ಇರಲಿ, ದಯವಿಟ್ಟು ವಿನಂತಿ ಬಿಡಿ ಸಾಹೇಬ್ರೆ, ಬರ್ರಿ ಬರ್ರಿ ಬರ್ರಿ. ಲೈಟ್ AC ಹಾಕಿಬಿಡಿ. ಅಲ್ಲೇ ಇಲ್ಲಿ ಎಲ್ಲ 4 ಜನ ಕೆಳಗಿದಾರಂತೆ. ರವೀಂದ್ರನಾಥ್ ನಾಯ್ಕ ಅವರೇ, ತಾಲೂಕಾ ದಂಡಾಧಿಕಾರಿ ಶ್ರೀಯುತ ಕುಲಕರ್ಣಿ ಸಾಹೇಬ್ರವರೇ, ಸಿಬ್ಬೆ ಸಾಹೇಬ್ರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ, ಮಾಧ್ಯಮದವರೇ ಹಾಗೂ ನನ್ನ ಎಲ್ಲ ಅಘನಾಶಿನಿ ಹಾಗೂ ಅರಣ್ಯ ಅತಿಕ್ರಮಣ ಬಾಂಧವರು, ನಾವು ಫೆಬ್ರವರಿ 11ರಂದು ಬೃಹತ್ ಮಟ್ಟದ ಒಂದು ಅಘನಾಶಿನಿ ವಿರೋಧಿ ಜಾಥಾವನ್ನು ಬೆಳಿಗ್ಗೆಯಿಂದ ಪ್ರಾರಂಭ ಮಾಡಿ ಸಿದ್ದಾಪುರದವರೆಗೆ ಬಂದು ಸಿದ್ದಾಪುರದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ವಿ. ತದನಂತರದಲ್ಲಿ 21,000 ಅದಕ್ಕೆ ನಾವು ಶ್ರೀಯುತ ಕಂದಾಯ ಇಲಾಖೆಯಿಂದ ಅದನ್ನು ರಿಸೀವ್ಡ್ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ 1 ವಾರಗಳ ಕಾಲ ನಮ್ಮ ಅರ್ಜಿಗಳಿಗೆ ರಿಸೀವ್ ತಗೊಳ್ಳಿಕ್ಕೆ ಈ ಒಂದು ಇದೇ ಸ್ಪಾಟ್ನಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ಕುಲಕರ್ಣಿ ಸಾಹೇಬರನ್ನು ನಾವು ಹಾಗೂ ಅವರ ಸಿಬ್ಬಂದಿಗಳನ್ನು ನಾವು ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ರವೀಂದ್ರನಾಥ್ ನಾಯ್ಕರ ಹಾಗೂ ನಮ್ಮೆಲ್ಲರ ಒಂದು ಆಶಾಭಾವನೆ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಕುಲಕರ್ಣಿ ಸಾಹೇಬರನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಅಭಿನಂದಿಸಬೇಕು. ಇಡೀ ತಾಲೂಕಾ ದಂಡಾಧಿಕಾರಿ ಜನರ ಪರವಾಗಿ ತಾಲೂಕಾ ದಂಡಾಧಿಕಾರಿಗಳಿಗೆ ಅರಣ್ಯ ಅತಿಕ್ರಮಣದ ಪರವಾಗಿ ಒಂದು ಶಾಲನ್ನು ಹಚ್ಚುವಂತಹ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದನ್ನ ಸರ್ ಸ್ವೀಕಾರ ಮಾಡಬೇಕು. ಅರಣ್ಯವಾಸಿಗಳು ಮತ್ತು ಅಘನಾಶಿನಿ ವಿರೋಧಿ ಸದಸ್ಯರಿಗೆ ಏನು 25,000 ಆಕ್ಷೇಪ ಪತ್ರ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ. ಅದಕ್ಕೆ ತಮ್ಮ ಆಡಳಿತ ವ್ಯವಸ್ಥೆಯಿಂದ ಸಂಪೂರ್ಣವಾದ ಸಹಕಾರ ಮಾಡಿದ್ವಿ. ಹಾಗಾಗಿ ಇವತ್ತು ನಾವು ಸಮಸ್ತ ಅಘನಾಶಿನಿ ವಿರೋಧಿ ಹೋರಾಟಗಾರರು ಮತ್ತು ಅರಣ್ಯವಾಸಿಗಳ ಪರವಾಗಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ತಾಲೂಕಾ ಆಡಳಿತಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಎಲ್ಲರೂ ಬಿಟ್ಬಿಡಿ.